ಸಿದ್ದಾಪುರ ತಾಲೂಕಿನ ಅವರಗುಪ್ಪದಲ್ಲಿ ಇತ್ತೀಚೆಗೆ ನಡೆದ ಕೊಲೆ ಪ್ರಕರಣ ಘಟನೆಯನ್ನು ನಾಡದೇವಿ ಜನಪರ ವೇದಿಕೆ ಉತ್ತರ ಕನ್ನಡ ಇವರು ಖಂಡಿಸಿದ್ದು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಹಾಗೂ ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ನೀಡಿ ನ್ಯಾಯ ಒದಗಿಸಿಕೊಡುವಂತೆ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿ ಹಾಗೂ ಕಾನೂನು ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು. ನಾಡದೇವಿ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಅನಿಲ್ ಕೊಠಾರಿ ಮಾತನಾಡಿ, ಅವರಗುಪ್ಪದಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ಆರೋಪಿ ಕಮಲಾಕರ್ ಭಟ್ ಇವರನ್ನು ಮೊದಲನೇ ಆರೋಪಿಯನ್ನಾಗಿ ಮಾಡಬೇಕು, ಸುಚಿತ್ರಾ ಇವಳನ್ನು ಎರಡನೇ ಆರೋಪಿಯನ್ನಾಗಿ ಮಾಡಬೇಕು. ಇವರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಆಗದೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು. ಈ ವರ್ಷದ ಆರಂಭದಲ್ಲಿಯೇ ತಾಲೂಕಿನಲ್ಲಿ ಜನತೆ ಬೆಚ್ಚಿ ಬೀಳುವಂತಹ ಕೊಲೆ ಪ್ರಕರಣಗಳು ನಡೆಯುತ್ತಿವೆ. ಇದರಿಂದ ಜನ ಭಯಭೀತರಾಗಿದ್ದಾರೆ. ಪೊಲೀಸರು ತಾಲೂಕಿನಲ್ಲಿ ಶಾಂತಿ ನೆಲೆಸುವಂತೆ ಮಾಡಿ ಜನರಿಗೆ ಎದುರಾದ ಭಯವನ್ನು ದೂರ ಮಾಡಬೇಕಾಗಿದೆ. ಸಾರ್ವಜನಿಕರಿಗೆ ಆತಂಕ ದೂರ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಅವರಿಬ್ಬರ ಅಕ್ರಮ ಸಂಬಂಧಕ್ಕೆ ಅಮಾಯಕ ವಸಂತ್ ಬಲಿಯಾಗಿರುವುದರಿಂದ ಕಮಲಾಕರ್ ಭಟ್ ಹಾಗೂ ಸುಚಿತ್ರಾ ಹೆಸರಿನಲ್ಲಿರುವ ಪೂರ್ತಿ ಆಸ್ತಿ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡು ಘಟನೆಯ ಗಾಯಾಳು ಇಬ್ಬರ ಚಿಕಿತ್ಸೆಗೆ ಹಣ ನೀಡಬೇಕು ಹಾಗೂ ಅವರು ಚೇತರಿಸಿಕೊಳ್ಳುವವರೆಗೆ ಅವರಿಗೆ ಜೀವನಾಂಶ ನೀಡಬೇಕು. ಮೃತ ವಸಂತ್ನ ಹೆಂಡತಿಗೆ ಸರ್ಕಾರಿ ಕೆಲಸವನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಸಾಮಾಜಿಕ ಮುಖಂಡ ರಾಜೇಶ್ ನಾಯ್ಕ್ ಕತ್ತಿ ಮಾತನಾಡಿ, ಕಮಲಾಕರ್ ಭಟ್ ಹಾಗೂ ಸುಚಿತ್ರಾ ಇವರು ಶಿವಮೊಗ್ಗದಿಂದ ರೌಡಿಗಳನ್ನು ಕರೆಯಿಸಿ ಸಂಬಂಧವಿಲ್ಲದ ವಸಂತ್ ನಾಯ್ಕ್ನನ್ನು ಕೊಲೆ ಮಾಡಿದ್ದಾರೆ. ಜನರಿಗೆ ಸುಳ್ಳು ಹೇಳಿ ಪಂಗನಾಮ ಹಾಕಿ ಮೋಸ ಮಾಡಿ ಕೋಟಿಗಟ್ಟಲೆ ಹಣ ಗಳಿಸಿದ ಕಮಲಾಕರ್ ಭಟ್ ಮತ್ತು ಇತರ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಹಾಗೂ ಆತನ ಆಸ್ತಿ ಹರಾಜು ಹಾಕಬೇಕು. ಘಟನೆ ಖಂಡನೀಯ. ಇವರಿಗೆ ಕೊಡುವ ಶಿಕ್ಷೆ ಬೇರೆಯವರಿಗೂ ಮಾದರಿಯಾಗಬೇಕು ಎಂದು ಒತ್ತಾಯಿಸಿದರು. ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ವಿಶ್ವಗೌಡ ಮಾತನಾಡಿ, ಸಿದ್ದಾಪುರ ಠಾಣೆಗೆ ಯಾವುದಾದರೂ ದೂರು ಬಂದರೆ ಕೂಡಲೇ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಕಠಿಣ ಕ್ರಮ ಕೈಗೊಂಡರೆ ದೊಡ್ಡ ದೊಡ್ಡ ಘಟನೆಗಳು ಮತ್ತು ಪ್ರಾಣಾಪಾಯವಾಗುವಂತಹ ಸನ್ನಿವೇಶಗಳು ಕಡಿಮೆಯಾಗುತ್ತವೆ. ಪೊಲೀಸರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಂಡುಬರುತ್ತಿದೆ. ಈ ರೀತಿ ಕೆಲ ಪ್ರಕರಣಗಳಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿರುವುದರಿಂದ ತಾಲೂಕಿನಲ್ಲಿ ಹಲವು ಕುಟುಂಬಕ್ಕೆ ತೊಂದರೆ ಉಂಟಾಗಿದೆ. ಮುಂದಾದರೂ ಇಲಾಖೆಯವರು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಎಸ್.ಬಿ. ನಾಯ್ಕ್, ಅಶೋಕ್ ಮತ್ತಿತರರು ಉಪಸ್ಥಿತರಿದ್ದರು. ಖಂಡನೀಯ. ಇಂಥ ಘಟನೆ ನಮ್ಮ ತಾಲೂಕಿನಲ್ಲಿ ಆಗಬಾರ್ದು. ಇವಾಗ ಘಟನೆಗಳು ಆಗ್ತಾ ಇದೆ. ಇದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂಥ ಕೆಲಸಗಳಾಗಬೇಕು. ಮತ್ತು ಪೊಲೀಸ್ ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲ ಆಗ್ತಾ ಇದೆ. ಯಾವುದೇ ಒಂದು ಕಂಪ್ಲೇಂಟ್ ಆದಾಗ ತಕ್ಷಣ ಅದಕ್ಕೆ ರಿಯಾಕ್ಷನ್ ಮಾಡಲ್ಲ. ಅದನ್ನು ಕೊಟ್ಟಾಗ ತಕ್ಷಣ ರಿಯಾಕ್ಷನ್ ಮಾಡಿದ್ರೆ ಮುಂದಾಗುವಂತಹ ಒಂದು ದೊಡ್ಡ ದೊಡ್ಡ ಅನಾಹುತಗಳನ್ನ ತಡೆಯುವಂತಹ ಕೆಲಸವನ್ನು ಮಾಡ್ಬೋದು. ಆದ್ದರಿಂದ ಪೊಲೀಸ್ ಇಲಾಖೆಯಲ್ಲಿ ನನ್ನೊಂದು ವಿನಂತಿ, ಮುಂದಾಗುವಂತಹ ದೊಡ್ಡ ದೊಡ್ಡ ಅನಾಹುತಗಳನ್ನು ತಪ್ಪಿಸಬೇಕಂದ್ರೆ ತಮ್ಮಲ್ಲಿ ಬಂದಾಗ ಚಿಕ್ಕ ಚಿಕ್ಕ ಕಂಪ್ಲೇಂಟ್ಗಳನ್ನು ತಾವು ಸೀರಿಯಸ್ ಆಗಿ ತಗೊಂಡು ಅದ್ರ ಮೇಲೆ ಆ್ಯಕ್ಷನ್ಸ್ ಮಾಡಬೇಕು. ಆಗ ದೊಡ್ಡ ದೊಡ್ಡ ಘಟನೆಗಳಾಗೋದು ಕಡಿಮೆ ಆಗುತ್ತೆ. ಮತ್ತು ಈ ಘಟನೆಗೆ ಕಾರಣಕರ್ತರಾದಂಥ ಕಮಲಾಕರ್ ಭಟ್ ಅವರಿಗೆ ವಿರುದ್ಧ ನಮ್ಮ ಹೋರಾಟ ಯಾವತ್ತೂ ಇರುತ್ತೆ. ಯಾಕಂದರೆ ಅವರು ಒಬ್ಬ ಜ್ಯೋತಿಷ್ಯ ಹೇಳುವಂಥ ಪಬ್ಲಿಕ್ ಟಿವಿಯಲ್ಲಿ ಜ್ಯೋತಿಷ್ಯ ಹೇಳುವಂಥ ಬಂದಿರುವಂಥ ಒಬ್ಬ ಖ್ಯಾತ ಜ್ಯೋತಿಷ್ಯರಾಗಿದ್ದು ಅವರು ಇವತ್ತು ಇಂಥ ಒಂದು ಕೃತ್ಯಕ್ಕೆ ಹಿಡಿದಿರೋದು ತೀವ್ರ ಖಂಡನೀಯ. ಅದರಿಂದ ಅವರು ತೀವ್ರ ಕಠಿಣ ಶಿಕ್ಷೆ ಆಗಬೇಕಂತ ನಾನು ಬೇಡ್ಕೊಳ್ತಾ ನನ್ನ ಮಾತನಾಡ್ತೀನಿ. ನಮ್ಮ ಸಿದ್ದಾಪುರ ತಾಲೂಕಿನ ಕೊನ್ಸಿಸಿ ಪಂಚಾಯತ್ನಲ್ಲಿ ಹೊರಗುಪ್ಪದಲ್ಲಿ ನಡೆದಂಥ ಘಟನೆ ಭಾಳ ಅನ್ಯಾಯವಾಗಿದೆ. ಪಾಪ ಬಡ ಕುಟುಂಬದ ಒಂದು ಸ್ತಂಭವಾಗಿರತಕ್ಕಂಥ ವಸಂತ್ ನಾಯ್ಕ್ ಆತನನ್ನು ಈ ಸುಚಿತ್ರಾ ಹಾಗೂ ಕಮಲಾಕರ್ ಭಟ್ ಇವರು ಶಿವಮೊಗ್ಗದಿಂದ ರೌಡಿಗಳನ್ನು ಕರೆಸಿಕೊಂಡು ಬಂದು ಅವರ ಸ್ವಂತ ಜಗಳ ಅಲ್ಲ, ಇವರು ಮೂರನೇ ವ್ಯಕ್ತಿ ಅನ್ಯಾಯವಾಗಿ ಅಕ್ರಮ ಸಂಬಂಧ ಮಾಡಿದಂಥ ಈ ಕಮಲಾಕರ್ ಭಟ್ ಇದೇ ರೀತಿ ಜನರಿಗೆಲ್ಲ ಟೊಪ್ಪಿ ಹಾಕಿ ಜನರಿಗೆಲ್ಲ ಪಂಗನಾಮ ಹಾಕಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಇವತ್ತೊಬ್ಬ ಅಮಾಯಕರನ್ನ ಕೊಲೆ ಮಾಡಿದ್ದಾರೆ. ಅದು ಖಂಡನೀಯ.
ಆ ಹುಡುಗ ಕೂಡ ಬಹಳ ಒಳ್ಳೆಯ ಮನುಷ್ಯ ಆಗಿದ್ದ. ನಮ್ಮ ಯಾರ ಒಂದು ಗಂಟೆಗೂ ಹೋಗಬೇಕಿದ್ದ ರೀತಿಯಲ್ಲಿ ಅವರು ಕುಟುಂಬವನ್ನು ಚೆನ್ನಾಗಿ ನೋಡಿಕೊಂಡು ಹೋಗ್ತಾ ಇದ್ರು. ಅದೇ ರೀತಿ ಅವನ ಸ್ನೇಹಿತ ಕುಮಾರ್ ಅನ್ನೋನಿಗೂ ಕೂಡ ಚಾಕು ಹಾಕಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಇದನ್ನು ನಾವು ಖಂಡಿತವಾಗಿಯೂ ಖಂಡಿಸ್ತೇವೆ. ಇಂಥವರನ್ನ ಬೆಳೆಯಲಿಕ್ಕೆ ಬಿಟ್ಟರೆ ಇನ್ನು ಮುಂದೂ ಕೂಡ ಜನಸಾಮಾನ್ಯರು ಜೀವನ ಮಾಡುವಾಗಿಲ್ಲ. ಇವರು ಮುಂದೂ ಕೂಡ ಏನು ಮಾಡ್ತಾರೆ ಅಂತ ಹೇಳೋದು ಕಷ್ಟ. ಅದಕ್ಕಾಗಿ ಸರ್ಕಾರ, ಸಂಬಂಧಪಟ್ಟ ಇಲಾಖೆಗಳು ಇಂಥವರನ್ನು ಕಾನೂನು ಕ್ರಮವಾಗಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಇವರನ್ನು ಹೊರಗಡೆ ಬಿಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ತಮ್ಮ ಮೂಲಕ ತಿಳಿಸ್ತೇವೆ. ಕಾರಣರಾದಂತಹ ಕಮಲಾಕರ್ ಭಟ್ ಹಾಗೂ ಸುಚಿತ್ರಾ ಅವರ ಸಂಗಡಿಗರು ಈಗಾಗಲೇ ಬಂಧಿಸಿದ್ದಾರೆ. ಆದರೆ ಕಮಲಾಕರ್ ಭಟ್ಟನನ್ನು 3ನೇ ಆರೋಪಿಯನ್ನಾಗಿ ಮಾಡಿದ್ದಾರೆ. ಆದರೆ ಪೊಲೀಸ್ನವರು ಯಾಕೆ ಅವನನ್ನು 3ನೇ ಆರೋಪಿಯನ್ನಾಗಿ ಮಾಡಿದ್ದಾರೆ ಅನ್ನೋದು ಕಂಡು ಬರ್ತಾ ಇಲ್ಲ. ಯಾಕಂದರೆ ಅವನೇ ಮೂಲ ಕಾರಣ ಇದಕ್ಕೆ. ರೌಡಿಗಳ ಕಾಂಟ್ಯಾಕ್ಟ್ ಇರ್ಬೋದು, ಶಿವಮೊಗ್ಗದಿಂದ ಬಂದಿರೋದಂತಾಗಿದ್ದು ಇರ್ಬೋದು. ಈಗ ಕಮಲಾಕರ್ ಭಟ್ಟ ಇದಕ್ಕೆ ನೇರ ಆರೋಪಿ ಆಗಿರೋದ್ರಿಂದ ಅವನನ್ನು ಮೊದಲನೇ ಆರೋಪಿಯನ್ನಾಗಿ ಮಾಡಬೇಕು. ಹಾಗೆ ಸುಚಿತ್ರಾವನ್ನು 2ನೇ ಆರೋಪಿಯನ್ನು ಮಾಡಿ, ಹಾಗೆ ಉಳಿದಂಥವರಿಗೆ ಎಲ್ಲ ಶಿಕ್ಷೆಗಳು ಸರಿಯಾಗಿ ನಡಿಬೇಕು. ಯಾಕಂದರೆ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಈಗ 2026 ನಂತರ ಇದು 2ನೇ ಪ್ರಕರಣ. ಇದಕ್ಕೂ ಒಂದು 15-20 ಮೊದಲು ನಡೆದಿದ್ದಂಥದ್ದು ಇಬ್ಬರನ್ನ ಜೀವಂತವಾಗಿ ಸುಟ್ಟಿರೋ ಅಂಥದ್ದು. ಅದಾದ ಮೇಲೆ 15 ದಿನದ ನಂತರ ಈ ಥರ ಘಟನೆ ನಡೆದಿದೆ. ನಮ್ಮ ಸಿದ್ದಾಪುರ ತಾಲೂಕು ಅಂದರೆ ಶಾಂತಿ ಸುವ್ಯವಸ್ಥೆ ಇರುವಂತಹ ತಾಲೂಕು ಇದು. ಇಲ್ಲಿ ಯಾವುದೇ ಗಲಾಟೆಗಳು, ಕೊಲೆಗಳು ನಡೆಯುವಂಥ ಜಾಗ ಅಲ್ಲ. ಆದರೆ ಇದಕ್ಕೆ ಕಾನೂನು ಸುವ್ಯವಸ್ಥೆ ಹಾಗೂ ಪೊಲೀಸವರ ವೈಫಲ್ಯವು ಎದ್ದು ಕಾಣ್ತಾ ಇದೆ. ಹಾಗಾಗಿ ಆ ಕಮಲಾಕರ್ ಭಟ್ಟನನ್ನು ಮೊದಲೇ ಆರೋಪಿಯನ್ನಾಗಿ ಮಾಡಿ, ನಾಳೆ ಏನು 11ನೇ ತಾರೀಕು ಏನು ಕೋರ್ಟಿನಲ್ಲಿ ನ್ಯಾಯಾಂಗ ತನಿಖೆ ಇದೆ, ಅದರಲ್ಲಿ ಅವನಿಗೆ ಯಾವುದೇ ಕಾರಣಕ್ಕೂ ಬೇಲ್ ಆಗಬಾರ್ದು, ಅವನಿಗೆ ಮರಣದಂಡನೆ ಆಗಬೇಕು. ಜನರಿಗೆ ಟೋಪಿ ಹಾಕಿ ಸುಳ್ಳು ಭವಿಷ್ಯವನ್ನು ನುಡಿಯುವಂತಹ ಇಂಥವರನ್ನು ಜನಗಳು ಇನ್ನು ಮುಂದೆ ದೂರ ಇಡಬೇಕು. ಯಾವುದೇ ಚಾನಲ್ಗಳು ಅವನನ್ನು ಕರೆದು ಇನ್ನು ಮುಂದೆ ಯಾವುದೇ ಅವನ ಜ್ಯೋತಿಷ್ಯಕ್ಕೆ ಒತ್ತು ಕೊಡಬಾರ್ದು. ಇನ್ನು ಮುಂದೆ ಅವನನ್ನು ಮರಣದಂಡನೆಯನ್ನು ಮಾಡಿ ಜೀವಾವಧಿ ಶಿಕ್ಷೆಗೆ ಅವರಿಬ್ಬರನ್ನ ಒಳಪಡಿಸಬೇಕು. ಇವರ ಅಕ್ರಮ ಸಂಬಂಧಕ್ಕೆ ನಮ್ಮ ತಾಲೂಕಿನ ಒಳ್ಳೆ ಮನುಷ್ಯ ಆದಂತಹ ವಸಂತ್ ಜಟ್ಟೆ ನಾಯ್ಕ್ ಅವರನ್ನು ಮಾರಣಾಂತಿಕವಾಗಿ ಕೊಲೆಯನ್ನು ಮಾಡಿದ್ದಾರೆ. ಹಾಗೆ ಇನ್ನಿಬ್ಬರು ಕುಮಾರ್ ನಾಯ್ಕ್ ಹಾಗೂ ಮಹೇಶ್ ನಾಯ್ಕ್ ಅವರನ್ನು ಕೂಡ ಹಲ್ಲೆ ಮಾಡಿದ್ದಾರೆ. ಅವರಿಬ್ಬರಿಗೂ ಆಸ್ಪತ್ರೆಯ ಖರ್ಚನ್ನು ಭರಿಸಿ ಅವರಿಗೆ ಜೀವಾಂಶ ನೀಡಬೇಕು. ಹಾಗೆ ಕೊಲೆಯಾದಂತಹ ವಸಂತ್ ಜಟ್ಟೆ ನಾಯ್ಕ್ ಅವರಿಗೆ ಸೂಕ್ತ ರೀತಿಯಲ್ಲಿ ಅವರ ಮನೆಗೆ, ಅವರ ಹೆಂಡತಿ ಮಕ್ಕಳಿಗೆ ಸೂಕ್ತ ಪರಿಹಾರ ನೀಡಿ, ಅವರ ಹೆಂಡತಿಗೆ ಗೌರ್ಮೆಂಟ್ ಯಾವುದಾದ್ರೂ ಜಾಬ್ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ. ಆ ಆಸ್ತಿಯನ್ನು ಮುಟ್ಗೋಲು ಹಾಕಬೇಕು ಸರ್ಕಾರ. ಈ ಮೂಲಕ ನಾವು ತಹಶೀಲ್ದಾರ್ ಮುಖಾಂತರ ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಕಾನೂನು ಮಂತ್ರಿಗಳಿಗೆ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.